ಆಸೆ ಬಚ್ಚಿಡುವೆ ನೀವೇನಾದ್ರೂ ಲೂಸಾ? ನನ್ನನ್ನು ಯಾಕ್ರಿ ಈಗ ಲಾಕ್ ಮಾಡಿದ್ದೀರಾ? ಗಂಡ ಎಂಡ್ರನ್ನ ಬಾತ್ರೂಮ್ನಾಗ ಯಾಕೆ ಲಾಕ್ ಮಾಡ್ತಾನೆ ಅಮ್ಮಿಯವರೇ ನಮ್ಮ ಮನೆಯಾಗೆ ನಾನು ಬಾಗ್ಲು ಓಪನ್ ಮಾಡ್ಕೊಂಡು ಸ್ನಾನ ಮಾಡ್ತೀನಿ ಅಂತ ಗೊತ್ತು, ಅದಕ್ಕೆ ಯಾರು ಬರಕಿಲ್ಲ. ನಂಗೆ ಇದೆಲ್ಲ ಇಷ್ಟ ಆಗಲ್ಲ, ಬಿಡ್ರಿ. ನೋಡಿ ಮತ್ತೆ ಎಂಡ್ರು ಮ್ಯಾಗ ಪಿರುತಿ ತೋರ್ಸಕ್ ಬಂದ್ರೆ ಹೆಂಗಾಡ್ತೀರಾ? ಅದು ಗೊತ್ತು ಅಂತ ಇರಲ್ಲ, ಬಿಡಿ. ಇದೊಂಥರ ಒತ್ತಲದ ಒತ್ತಾಗೆ ಮುತ್ತು ಕೊಡ್ಬೇಕು ಅಂತ ಬಂದಿರೋ ಬೈಕೆ. ಇದು ಗೊತ್ತು ಎಲ್ಲ ನೋಡಕ್ ಹಾಕಿಲ್ಲ ಅಮ್ಮಿಯವರೇ. ಯೋಗಿ ಅವ್ರೆ, ಪ್ಲೀಸ್ ನನ್ನ ಬಿಡ್ರಿ, ನಂಗೆ ಕೆಲ್ಸ ಇದೆ. ಅಮ್ಮಿಯವರೇ ಪ್ಲೀಸ್ ಹೋಗ್ಬೇಡಿ, ನಾನು ಬಿಡಕ್ಕಿಲ್ಲ. ಶಂಕರ ಅವ್ರೆ ಪ್ಲೀಸ್, ಇಲ್ಲೆಲ್ಲ ಬೇಡ, ಆಚೆನೆ ಇರ್ಲಿ. ಇಲ್ಲೇ ಇದ್ರೆ ಏನಾಯ್ತದೆ? ರೀ, ಇದು ಸ್ನಾನ ಮಾಡೋ ಜಾಗ, ಇಲ್ಲೆಲ್ಲ ಸರಿ ಆಗಲ್ಲ. ಸರಿ, ಹಂಗಾರೆ ನೀವ್ ಹೇಳ್ದಂಗೆ ಮಾಡುವ. ಸ್ನಾನ ಮಾಡೋ ಜಾಗ ಅಲ್ವೇ, ನೀವೇ ನಂಗೆ ಸ್ನಾನ ಮಾಡಿಸಿ. ನನ್ ಬೆಂತಿಕ್ಕಿ ಸೋಪ್ ಹಾಕ್ಬಿಟ್ಟು. ಲೊಟ್ಟೆ, ನೀವೇನ್ ಚಿಕ್ಕ ಮಗು, ನಿಮ್ಗೆ ಸೋಪ್ ಬೇರೆ ಹಚ್ಚಿ ಬೆಣ್ ಬೇರೆ ಉಜ್ತಾರೆ. ಮತ್ತಿಗೆ ನಾನು ಇನ್ನ ಚಿಕ್ಕ ಮಗಿನೇ. ಪ್ಲೀಸ್ ಜೋಗಿ ಅವ್ರೆ, ನನಗೆ ಕೆಲ್ಸ ಇದೆ, ಬಿಡಿ. ನೋಡಿ ಅಮ್ಮಿಯವ್ರೆ, ನೀವ್ ನನ್ ಬೆಂತಿ ಕುರೇ ಬಿಡ್ತೀನಿ, ಇಲ್ಲ ಅಂದ್ರೆ ಯಾವ ಕೆಲ್ಸನೂ ಮಾಡಕ್ ಬಿಡಕ್ಕಿಲ್ಲ. ಯಾವಾಗ್ಲೂ ನಿಮ್ಮ ಆಟನೇ ಗೆಲ್ಬೇಕು ಅಂತೀರಾ ಅಲ್ವಾ? ಓಹೋ, ನಾನ್ ಬಿರುತಿ ಗೆಲ್ಬೇಕು ಅಂತೀನಿ. ಆಯ್ತು ಬಂಗಾರ, ಇವತ್ತೊಂದಿನ ನೀವೇ ಸ್ನಾನ ಮಾಡಿ, ನಾಳೆಯಿಂದ ನಾನೇ ಮಾಡಿಸ್ತೀನಿ. ಇವಾಗ ನಂಗೆ ಅಡ್ಗೆ ಮನೇಲಿ ತುಂಬಾ ಕೆಲ್ಸ ಇದೆ, ನಾನು ಹೋಗ್ತೀನಿ. ಪ್ಲೀಸ್ ಬಂಗಾರ, ಇವತ್ತೊಂದಿನ ನೀನೇ ಸ್ನಾನ ಮಾಡಿಸು, ನಾಳೆಯಿಂದ ನಾನೇ ಮಾಡ್ಕೊತೀನಿ. ಅಡ್ಗೆ ಮನೆ ಕೆಲಸ ಎಲ್ಲ ನೋಡ್ಕೊಳಕ್ ಬೆಂಕಿ ಇಲ್ವಾ? ನೀವು ತಲೆ ಕೆಡಿಸ್ಕೊಬೇಡಿ. ಇಲ್ಲ, ನನ್ ಕರ್ಮ, ಬಿಡ್ರಿ ಸುಮ್ಮನೆ. ಅವೆಲ್ಲ ಆಗಕ್ಕಿಲ್ಲ, ಅರ್ಧಕ್ಕೆ ಬಿಟ್ಬಿಡೋದು ಹೆಂಗೆ? ಶುರು ಮಾಡಿದ್ಮ್ಯಾಗ ಪೂರ್ತಿ ಮುಗಿಸ್ಬಿಟ್ಟೆ ಹೋಗ್ಬೇಕು. ಯಾಕೋ ಅತಿ ಆಯ್ತು ಜೋಗಿ ಅವ್ರೆ. ಅಮ್ಮಿಯರೇ, ಹೋಗಿ ಬೆಂತಿಕ್ಕಿಸ್ಕೊಳಕ್ಕೆ ಇನ್ನೊಂದು ಮದ್ವೆ ಐತೀನಿ. ಸಾಯಿಸ್ಬಿಡ್ತೀನಿ. ಅರ್ಚಕರು ಇನ್ನೂ ಬಂದಿಲ್ಲ? ಇನ್ನೇನು ಬಂದ್ಬಿಡ್ತಾರೆ. ಗ್ರೀಷ್ಮಾ, ಹೋಗಿ ಬೀಗರಿಗೆ ನಾನು ಕುಡಿಯಕ್ಕೆ ತಗೊಂಡಮ್ಮ. ಅಯ್ಯೋ, ಅದೆಲ್ಲ ಏನು ಬೇಡ, ನಮ್ದೆಲ್ಲ ಮುಗಿಸ್ಕೊಂಡೇ ಬಂದಿದ್ದೀವಿ. ಒಳ್ಳೆ ಮುಹೂರ್ತ ಇದ್ರೆ ಆದಷ್ಟು ಬೇಗ ಮದುವೆ ಫಿಕ್ಸ್ ಮಾಡಿಬಿಡೋಣ ಅಂತ. ಹಾಂ, ನಾವು ಹಾಗೆ ಅಂದ್ಕೊಂಡಿದ್ದೀವಿ. ಓ, ಬಂದ್ರಲ್ಲ ಪುರೋಹಿತರು. ಬನ್ನಿ ಕೂತ್ಕೊಳ್ಳಿ. ಎಲ್ಲ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ. ಅಂತೂ ನಿಮ್ಮ ಕೊನೆ ಮಗಳಿಗಾದರೂ ಮುಹೂರ್ತ ಇಡೋ ಭಾಗ್ಯ ನನಗೆ ಸಿಕ್ತಲ್ಲ. ಹೌದು ಪುರೋಹಿತರು, ಒಳ್ಳೆ ಮುಹೂರ್ತ ನೋಡಿ ಇಟ್ಕೊಡಿ. ಆಯ್ತಮ್ಮ, ಹುಡುಗಿ ಜಾತಕ ಕೊಡಿ, ಮುಹೂರ್ತ ನೋಡ್ಬಿಡೋಣ. ತುಂಬ ಹತ್ತಿರದಲ್ಲೇ ಒಂದು ಒಳ್ಳೆ ಮುಹೂರ್ತ ಇದೆ. ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ಆ ಮುಹೂರ್ತದಲ್ಲೇ ಮದುವೆ ಮಾಡಿಬಿಡಿ. ಆ ಮುಹೂರ್ತ ಬಿಟ್ಟರೆ ಈ ಜಾತಕಕ್ಕೆ ಹೊಂದಾಗುವಂಥ ಮುಹೂರ್ತ ಇನ್ನೊಂದು ವರ್ಷ ಯಾವುದೂ ಇರಲ್ಲ ನೋಡಿ. ಆಗಲಿ ಮುಹೂರ್ತ ಯಾವಾಗಿದೆ ಅಂತ ಹೇಳಿ ನೋಡ್ಬಿಡಿ. ಇನ್ನು 3 ದಿನದಲ್ಲಿ ಒಳ್ಳೆ ಮುಹೂರ್ತ ಇದೆ. ಅಯ್ಯೋ, ಇಷ್ಟು ಹತ್ರದ ಮುಹೂರ್ತ ಇಟ್ಕೊಟ್ರೆ ಹೇಗೆ ಪುರೋಹಿತ್ರೆ? ಇನ್ನು 3 ದಿನ ಉಳಿದಿರೋದು. ಇನ್ನೊಂದು ಸ್ವಲ್ಪ ಹತ್ತಿರದಲ್ಲೇ ಯಾವುದಾದ್ರೂ ಒಳ್ಳೆ ಮುಹೂರ್ತ ಇದೆಯಾ ನೋಡಿ. ಇಲ್ಲಮ್ಮ, ಎಲ್ಲ ಸರಿಯಾಗಿ ನೋಡೇ ನಾನು ಹೇಳ್ತಾ ಇರೋದು. ಮೂರೇ ದಿನದಲ್ಲಿ ಆಗಬೇಕು ಅಂದರೆ ಇದೆಲ್ಲ ಹೆಂಗಪ್ಪ ಸಾಧ್ಯ? ನನಗೇನೋ ಪುರೋಹಿತರು ಹೇಳಿದ ಮುಹೂರ್ತದಲ್ಲೇ ಮದುವೆ ಮಾಡಿಬಿಡೋದು ಒಳ್ಳೇದು ಅನ್ಸುತ್ತೆ. 1 ವರ್ಷ ಎಲ್ಲ ಕಾಯೋದು ಯಾಕೆ? ನನಗೂ ಹಾಗೆ ಅನ್ನಿಸ್ತಾ ಇದೆ. ಅವ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ.
ಪ್ರೀತಿ ಮಾಡ್ತಿದ್ದಾರೆ. ಲೇಟ್ ಮಾಡಿದ್ರೆ ನಮ್ಮದೇ ತಪ್ಪಾಗುತ್ತೆ ಅನ್ಸುತ್ತೆ. ನೀವು ಹೇಳೋದೇನೋ ಸರಿ, ಆದರೆ ನಾವು ಮದುವೆಗೆ ಸಿದ್ಧತೆ ಮಾಡ್ಕೋಬೇಕಲ್ವಾ? ಇಷ್ಟು ಬೇಗ ಅಂದರೆ ನಮಗೂ ಸ್ವಲ್ಪ ಕಷ್ಟ ಆಗ್ಬೋದೇನೋ. ನಾವೇನು ನಿಮ್ಮನ್ನ ಅದ್ದೂರಿಯಾಗಿ ಮದುವೆ ಮಾಡ್ಕೊಡಿ ಅಂತ ಕೇಳ್ತಾ ಇಲ್ಲ. ನಿಮ್ಮ ಮಗಳನ್ನ ಹೇಗೆ ಕಳಿಸ್ತೀರೋ ಹಾಗೆ ನಮ್ಮ ಮನೆ ತುಂಬಿಸ್ಕೊಳಕ್ಕೆ ನಾವು ರೆಡಿ ಇದ್ದೀವಿ. ಅದು ನಿಮ್ಮ ದೊಡ್ಡ ಗುಣ. ಆದರೂ ಹೆಣ್ಣೆತ್ತೋರು ನಾವು ಮಾಡಬೇಕಾಗಿರೋ ಕೆಲಸ ಮಾಡಲೇಬೇಕಲ್ವಾ? ಅಂಕಲ್, ನನಗೂ ಗ್ರ್ಯಾಂಡಾಗೆ ಮದುವೆ ಆಗಬೇಕು ಅನ್ನೋ ಮನಸ್ಸಿತ್ತು. ಆದರೆ ಈ ಮುಹೂರ್ತ ಬಿಟ್ಟರೆ ಒಂದು ವರ್ಷ ಯಾವ ಮುಹೂರ್ತನೂ ಇಲ್ಲ ಅಂತ ಹೇಳ್ತಿದ್ರಲ್ಲ, ಸದ್ಯಕ್ಕೆ ಸಿಂಪಲಾಗಿ ಮದುವೆ ಮಾಡ್ಕೊಳ್ಳೋಣ. ಆಮೇಲೆ ಬೇಕಾದರೆ ಗ್ರ್ಯಾಂಡಾಗಿ ಡೆಸ್ಟಿನೇಷನ್ ವೆಡ್ಡಿಂಗೇ ಮಾಡ್ಕೊಳ್ಳೋಣ. ಮಾವಯ್ಯ, ನನ್ಗೆ ಯಾಕೋ ಲಾಯರ್ ಸಾಹೇಬ್ರು ಹೇಳೋದು ಸರಿ ಅನ್ಸ್ತೈತೆ. ನೀವ್ ಯಾವ್ದಕ್ಕೂ ನಮ್ ಗ್ರೀಸನ್ ಒಂದ್ ಮಾತು ಕೇಳ್ಬಿಡಿ. ಗ್ರೀಷ್ಮಾ, ನೀನೇನು ಹೇಳ್ತೀಯ ಪುಟ್ಟ? ನಂದೇನಿಲ್ಲ ಅಪ್ಪಾಜಿ, ನೀವೆಲ್ಲ ಸೇರಿ ಏನು ಡಿಸೈಡ್ ಮಾಡ್ತೀರೋ ಹಾಗೆ. ಹಾಗಾದ್ರೆ ಸಂಪ್ರದಾಯದ ಪ್ರಕಾರ ನಿಶ್ಚಿತಾರ್ಥ ಇಟ್ಕೊಳ್ಳೋಣ, ಆಮೇಲೆ ಮದುವೆ. ಓಕೆ, ನೋ ಪ್ರಾಬ್ಲಮ್. ಸದ್ಯಕ್ಕೆ ಮದುವೆಗೆ ನಮ್ಮ ಹತ್ರದವ್ರನ್ನ ಕರೆದ್ರೆ ಸಾಕು ಅನ್ಸುತ್ತೆ. ಆಮೇಲೆ ರಿಸೆಪ್ಷನ್ಗೆ ಎಲ್ಲರನ್ನು ಕರೆದು ಗ್ರ್ಯಾಂಡಾಗಿ ಮಾಡ್ಕೊಂಡ್ರಾಯ್ತು. ಖಂಡಿತ ಹಾಗೆ ಮಾಡೋಣ. ಇನ್ನೇನು ಮದುವೆ ಮುಹೂರ್ತ ಫಿಕ್ಸ್ ಆಯ್ತಲ್ಲ, ಇದೇ ಖುಷಿಗೆ ಎಲ್ರು ಬಾಯಿ ಸಿಹಿ ಮಾಡ್ಕೊಳ್ಬೋದಲ್ವಾ? ಹೌದೌದು, ಅದು ಮುಖ್ಯ. ಹೋಗಿ ಸ್ವೀಟ್ ತಗೊಂಡು. ಸರಿ, ನಾವಿನ್ನು ಹೊರಡ್ತೀವಿ ಬಿಗ್ರೆ. ಒಳ್ಳೆ ಬರ್ತೀವಿ. ಅಪ್ಪಾಜಿ, ಮದುವೆ ಇಷ್ಟು ಬೇಗ ಡಿಸೈಡ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅಕ್ಕ 2 ದಿವಸ ಮುಂಚೆ ಬಂದು ಮದುವೆಗೆಲ್ಲ ಶಾಪಿಂಗಿಗೆ ಹೆಲ್ಪ್ ಮಾಡ್ತಾಳೆ ಅನ್ಕೊಂಡಿದ್ದೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ಗೌರಿಗೆ ಹೇಳ್ದೆ ನೀನು ಮದುವೆ ಮಾಡೋಕ್ಕಾಗತ್ತ? ಇವತ್ತು ನಾವೇ ಖುದ್ದಾಗಿ ಹೋಗಿ ಮದುವೆ ಕರೆದ್ಬಿಟ್ಟು ಬರ್ತೀವಿ, ಸರಿನಾ?